ನಮಸ್ತೆ ಎಲ್ಲರಿಗೂ. ಇವತ್ತಿನ ಕ್ಲಾಸಲ್ಲಿ ನಾವು ಸೆಟ್ಸ್ ರಿಲೇಟೆಡ್ ಎಕ್ಸಸೈಸ್ 1.3 ಇಂದ ಪ್ರಾಬ್ಲಮ್ಸ್ ಏನು ಮಿಕ್ಕಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಂಚೂರು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ ಏನೆಲ್ಲ ಆಲ್ರೆಡಿ ಕಲ್ತಿದ್ದೀವಿ ಅಂತ. ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ನಾವು ಕಲ್ತಿರೋದು ಸೆಟ್ ಅಂದರೆ ಏನು ಅಂತ. ಅಂದರೆ ಅದರಲ್ಲಿ ವೆಲ್ ಡಿಫೈನ್ಡ್ ಅನ್ನೋ ಟರ್ಮ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಕಲೆಕ್ಷನ್ ಬಗ್ಗೆ ಮಾತಾಡುವಾಗ ಕಲೆಕ್ಷನ್ ಯಾವಾಗಲೂ ವೆಲ್ ಡಿಫೈನ್ಡ್ ಆಗಿರಬೇಕು ಅಂತ ಕಲ್ತ್ವಿ. ಆಮೇಲೆ ಹೇಗೆ ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ಲ ಅಂದರೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಫೇಮಸ್, ಟ್ಯಾಲೆಂಟೆಡ್, ಬೆಸ್ಟ್ ಆ ಥರ ವರ್ಡ್ಸ್ನ ನಾವು ಚೂಸ್ ಮಾಡಿದಾಗ ಅದು ವೆಲ್ ಡಿಫೈನ್ಡ್ ಕಲೆಕ್ಷನ್ಸ್ ಅಲ್ಲ ಅಂತಲೂ ನಾವು ನೋಡಿದ್ದೀವಿ. ಆಮೇಲೆ ಈ ಥರ ಸಿಂಬಲ್ಸ್ ನೋಡಿದ್ವಿ. ಬಿಲಾಂಗ್ಸ್ ಟು ಯಾವಾಗ ಯೂಸ್ ಮಾಡಬೇಕು, ಒಂದು ಆಬ್ಜೆಕ್ಟ್, ಇಲ್ಲಿರೋದು ಆಬ್ಜೆಕ್ಟ್ ಅಥವಾ ಮೆಂಬರ್ ಅಥವಾ ಎಲಿಮೆಂಟ್ ಆಫ್ ಎ ಸೆಟ್ ಆಗಿರಬೇಕು. ಆ ಆಬ್ಜೆಕ್ಟ್ ಈ ಸೆಟ್ಟಲ್ಲಿ ಇದ್ದರೆ ಅದನ್ನು ಬಿಲಾಂಗ್ಸ್ ಟು ಅಂತ ಕರಿತೀವಿ. ಆ ಕೊಟ್ಟಿರೋ ಆಬ್ಜೆಕ್ಟ್ ಯಾವುದೇ ಆಗಿರ್ಬೋದು, ಅದು ಕೊಟ್ಟಿರೋ ಸೆಟ್ಟಲ್ಲಿ ಇಲ್ಲ ಅಂದರೆ ಅದನ್ನು ಡಸ್ ನಾಟ್ ಬಿಲಾಂಗ್ ಟು ಅಂತ ಬರಿತೀವಿ ನಾವು. ದಿಸ್ ಇಸ್ ಹೌ ಯು ರೈಟ್. ಇದು ಡಸ್ ನಾಟ್ ಬಿಲಾಂಗ್ ಟು ಬರೆಯುವಂಥ ಸಿಂಬಲ್. ಅದೇ ಥರ ಮೆಥಡ್ಸ್ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್, ಇದರಲ್ಲಿ ನಾವು ಎರಡನ್ನ ಕಲ್ತಿದ್ದೀವಿ, ರೋಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ ಅಂತ. ರೋಸ್ಟರ್ ಫಾರ್ಮಲ್ಲಿ ಏನು ಮಾಡ್ತೀವಿ, ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತೀವಿ, ಒಂದೊಂದೇ ಎಲಿಮೆಂಟ್ಸ್ ಏನಿದೆ ಅದನ್ನು ತೆಗೆದು. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಅಲ್ಲಿ ಆ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇರಬೇಕಾದ್ರೆ ಯಾವ ಥರ ಇರಬೇಕು ಅಂತ ಒಂದು ಪ್ರಾಪರ್ಟಿ ಇರುತ್ತೆ, ಕಾಮನ್ ಪ್ರಾಪರ್ಟಿ ಅಲ್ಲಿರೋ ಎಲಿಮೆಂಟ್ಸ್ಗೆ, ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅನ್ನೋದು ಸೆಟ್ ಬಿಲ್ಡರ್ ಫಾರ್ಮ್. ಅದ್ರ ಬದಲಾಗಿ ನಾವು 1 2 3 4 ಸೋ ಆನ್ ಅಂತ ಲಿಸ್ಟ್ ಮಾಡ್ತಾ ಹೋದರೆ, ಕೊಮಾಯಿಂದ ಸಪ್ರೇಟ್ ಮಾಡಿ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ, ಅದು ರೋಸ್ಟರ್ ಫಾರ್ಮ್. ಎರಡೂ ಸೇಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸನ್ನೇ ರೆಪ್ರೆಸೆಂಟ್ ಮಾಡುತ್ತೆ, ಬಟ್ ಎರಡು ಡಿಫ್ರೆಂಟ್ ಫಾರ್ಮಲ್ಲಿ ಲಿಸ್ಟ್ ಮಾಡಿದರೆ ರೋಸ್ಟರ್ ಫಾರ್ಮ್, ಪ್ರಾಪರ್ಟಿನ ಡಿಸ್ಕ್ರೈಬ್ ಮಾಡಿದರೆ ಅದು ಸೆಟ್ ಬಿಲ್ಡರ್ ಫಾರ್ಮ್ ಆಗುತ್ತೆ. ಆಮೇಲೆ ಟೈಪ್ಸ್ ಆಫ್ ಸೆಟ್ಸ್ನ ನೋಡಿದ್ದೀವಿ. ಇದರಲ್ಲಿ ಮೇಯ್ನಾಗಿ ನಾವು ಎಂಟಿ ಸೆಟ್ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಎಂಟಿ ಅಂದರೆ ಹೆಸರೇ ಹೇಳೋ ಥರ ಎಲಿಮೆಂಟೇ ಇಲ್ಲದೆ ಇರೋವಂಥ ಸೆಟ್, ಅದರಲ್ಲಿ ಯಾವುದೇ ಥರ ಎಲಿಮೆಂಟ್ ಇರಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನೋಡಿದ್ದೀವಿ. ಅದರ ನೊಟೇಷನ್ಸ್ ನಾವು 5 ಅಥವಾ ಈ ಥರ ಫ್ಲವರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿ ಕೂಡ ಎಂಟಿ ಸೆಟ್ನ ಡಿನೋಟ್ ಮಾಡ್ಬೋದು ಅಂತಲೂ ನೋಡಿದ್ದೀವಿ. ಆಮೇಲೆ ಫೈನೈಟ್ ಸೆಟ್ ಬಗ್ಗೆ ಕಲ್ತಿದ್ದೀವಿ. ಫೈನೈಟ್ ಅಂದರೆ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಇಷ್ಟೇ ಎಲಿಮೆಂಟ್ಸ್ ಇದೆ ಅಂತ ಹೇಳಕ್ಕೆ ಬಂದರೆ ಫೈನೈಟ್. ಇಲ್ಲ ತುಂಬ ಎಲಿಮೆಂಟ್ ಇದೆ, ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ಫೈನೈಟ್. ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದಿಲ್ಲ ಆ ಸೆಟ್ಟಲ್ಲಿ, ಅದು ಇನ್ಫೈನೈಟ್ ಸೆಟ್. ಎಕ್ಸಾಂಪಲ್ಸ್ ಕೂಡ ನೋಡಿದ್ದೀವಿ ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್. ಜನರಲಾಗಿ ನಾವು ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ಇದೆಲ್ಲ ಇನ್ಫೈನೈಟ್ ಸೆಟ್. ನೆಕ್ಸ್ಟು ಈಕ್ವಲ್ ಸೆಟ್ಸ್ ಬಗ್ಗೆ ಕೂಡ ಕಲ್ತಿದ್ದೀವಿ. ಈಕ್ವಲ್ ಯಾವಾಗ ಆಗುತ್ತೆ ಅಂದರೆ ಒಂದು ಎಲಿಮೆಂಟ್ಸ್ ಎ ಸೆಟ್ ಎಯಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅದೇ ಎಲಿಮೆಂಟ್ಸ್ ಅಷ್ಟೇ ನಂಬರಲ್ಲಿ ಸೆಟ್ ಬಿಯಲ್ಲಿ ಕೂಡ ಇರಬೇಕು. ಈಕ್ವಲ್ ಅಲ್ಲ ಅಂದರೆ ಈ ಸಿಂಬಲ್ ಯೂಸ್ ಮಾಡಿ ಬರೀತೀವಿ, ನಾಟ್ ಈಕ್ವಲ್ ಟು ಬಿ ಅಂತ. ಮೇಯ್ನಾಗಿ ನಾವು ಲಾಸ್ಟ್ 2 ವಿಡಿಯೋಸಲ್ಲಿ ನಾವು ಐ ಥಿಂಕ್ ಸಬ್ಸೆಟ್ ಬಗ್ಗೆ ಕಲ್ತಿದ್ದೀವಿ. ಸಬ್ಸೆಟ್ ಅಂದರೆ ಏನು, ಸೆಟ್ ಎ ಇದು ಸಬ್ಸೆಟ್ ಆಫ್ ಬಿ, ಈ ಥರ ಬರಿತೀವಿ ನಾವು ಅದನ್ನು ಸಿಂಬಲ್ಸ್ ಯೂಸ್ ಮಾಡಿ. ಈ ಕಡೆ ಲೆಫ್ಟ್ ಸೈಡಲ್ಲಿರೋ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ರೈಟ್ ಸೈಡಲ್ಲೂ ಇರಬೇಕು, ಆವಾಗ ಇದು ಇದ್ರ ಸಬ್ಸೆಟ್ ಆಗುತ್ತೆ. ಇನ್ನೊಂದು ಸಿಂಬಲ್ ಕೂಡ ಇದೆ ಸಬ್ಸೆಟ್ಟಿಗೆ, ಸೇಮ್ ಈ ಥರ ಕೆಳಗಡೆ ಒಂದು ಲೈನ್ ಹಾಕೋಕ್ಕಾಗುತ್ತೆ, ಅದನ್ನು ಇಲ್ಲಿ ಬರಿತೀನಿ, ಅಲ್ಲಿ ಕಾಣ್ತಾ ಇಲ್ಲ. ಇದು ಸಬ್ಸೆಟ್ ಸಿಂಬಲ್ ಯೂಸ್ ಮಾಡ್ತೀವಿ ನಾವು. ಇದರ ಅರ್ಥ ಏನಂದರೆ ಈ ಕಡೆ ಇರೋ ಇಲ್ಲಿ ಎ ಅಂತ ಇದ್ದರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಇರಬೇಕು, ಆವಾಗ ನಾವು ಸಬ್ಸೆಟ್ ಅಂತ ಕರಿತೀವಿ. ಅಥವಾ ಇದು ಈಕ್ವಲ್ ಕೂಡ ಆಗಿರ್ಬೋದು, ಇಲ್ಲಿ ಎ ಈಕ್ವಲ್ ಟು ಎ ಆದ್ರೂ ಅದು ಎ ಈಸ್ ಎ ಸಬ್ಸೆಟ್ ಆಫ್ ಎ, ಒಂದು ಸೆಟ್ ಅದರ ಸಬ್ಸೆಟ್ಟೇ ಆಗಿರುತ್ತೆ ಯಾವಾಗಲೂ. ಎ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎ ಇಟ್ ಸೆಲ್ಫ್, ಬಿಕಾಸ್ ಇಲ್ಲಿರೋ ಎಲಿಮೆಂಟ್ಸ್ ಆಬ್ವಿಯಸ್ಲಿ ಇಲ್ಲಿರುತ್ತೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದಮೇಲೆ ನಾವು ಈಸಿಯಾಗಿ ಈ ಸಿಂಬಲ್ನ ನಾವು ಯೂಸ್ ಮಾಡ್ಬೋದು, ಎ ಈಸ್ ಎ ಸಬ್ಸೆಟ್ ಆಫ್ ಎ. ಸೊ ಮೋಸ್ಟ್ಲಿ ಹೈಯರ್ ಕ್ಲಾಸಸಲ್ಲಿ ನಾವು ಈ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಎ ಈಸ್ ಎ ಸಬ್ಸೆಟ್ ಆಫ್ ಎ ಯೂಸ್ ಹೇಳೋಕ್ಕೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಎ ಈಕ್ವಲ್ ಟು ಬಿನೂ ಆಗಿರ್ಬೋದು, ಅಥವಾ ಎ ಈಸ್ ಎ ಪ್ರಾಪರ್ ಸಬ್ಸೆಟ್. ಪ್ರಾಪರ್ ಅಂದರೆ ಏನು ಅಂದರೆ ಎ ನಾಟ್ ಈಕ್ವಲ್ ಟು ಬಿ, ಬಟ್ ಎ ಈಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ, ಆವಾಗ ನಾವು ಈ ಸಿಂಬಲ್ನ ಯೂಸ್ ಮಾಡ್ತೀವಿ ಹೈಯರ್ ಕ್ಲಾಸಸಲ್ಲಿ. ಇಲ್ಲಿ ನಿಮಗೆ
ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಈ ಸಿಂಬಲ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂದರೆ ಈ ಸಿಂಬಲ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಇದೇ ಸಿಂಬಲ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂದಾಗ ನಾವು ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಇರೋ ಯಾವುದೋ ಒಂದು ಎಲಿಮೆಂಟ್ ಇಲ್ಲಿಲ್ಲ ಅಂತ. ಇಲ್ಲಿರೋ ಯಾವುದೂ ಎಲಿಮೆಂಟ್ ಇಲ್ಲಿಲ್ಲ ಅಂತ ಅದರ ಅರ್ಥ ಅಲ್ಲ. ಇಲ್ಲಿರೋ ಯಾವುದೋ ಒಂದು ಇಲ್ಲಿಲ್ಲ, ಸೊ ಸಬ್ಸೆಟ್ ಆಗೋಕ್ಕಾಗಲ್ಲ. ಇವಾಗ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ಬೇರೆ ಸ್ಕೂಲಿಂದ ಬಂದು ಯಾರಾದರೂ ಕೂತ್ಕೊಂಡಿದ್ದಾರೆ ಅಂದರೆ ವಿದೌಟ್ ಟೇಕಿಂಗ್ ಅಡ್ಮಿಷನ್, ಸೊ ನೀವು ಸಬ್ಸೆಟ್ ಆಗೋಕ್ಕಾಗಲ್ಲ. ಈ ನಿಮ್ಮ ಸ್ಕೂಲಿದು, ನಿಮ್ಮ ಕ್ಲಾಸ್ ರೂಮ್ ನಿಮ್ಮ ಸ್ಕೂಲಿನ ಸಬ್ಸೆಟ್ ಆಗೋಲ್ಲ. ಬಿಕಾಸ್ ಯಾರೋ ಬೇರೆ ಒಬ್ಬರು ಬಂದು ಕೂತಿದ್ದಾರೆ ನಿಮ್ಮ ಅಡ್ಮಿಷನ್ ತಗೊಳ್ದೇನೆ. ಸೊ ಆವಾಗ ಸಬ್ಸೆಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ನೀವು ಯಾವಾಗಲೂ ಸಬ್ಸೆಟ್ ಆಗಲ್ಲ ಅಂತ ಹೇಳೋಕ್ಕೆ ಒಂದು ಯಾವುದಾದ್ರೂ ಎಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಅದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಟ್ಟಲ್ಲಿ ಇರಬೇಕು, ಇಲ್ಲಿ ಇರಬಾರ್ದು. ನಾವು ಸುಮಾರು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ ಇದ್ರ ರಿಲೇಟೆಡ್. ಹಾಗೆ ಲಾಸ್ಟ್ ಕ್ಲಾಸಿದ್ದು ನೀವು ನೋಡೋದಾದರೆ ಹೇಗೆ ನಾವು ಆಬ್ಜೆಕ್ಟನ್ನು ಒಂದು ಸೆಟ್ ಫಾರ್ಮಲ್ಲಿ ಕೂಡ ಬರಿಬೋದು ಅಂತಲೂ ನೋಡಿದ್ದೀವಿ. ನೆಕ್ಸ್ಟು ಇವತ್ತು ನಾವು ಕ್ಲಾಸಲ್ಲಿ ಸಬ್ಸೆಟ್ಸ್ ಹೇಗೆ ಬರಿಬೇಕು ಅಂತ ಕಲ್ತ್ಕೋತೀವಿ. ಇದು ಕ್ವಶನ್ ಏನಿದೆ ಅಂದರೆ ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋವಿಂಗ್ ಸೆಟ್ಸ್. ಕೊಟ್ಟಿರೋ ಸೆಟ್ಟಿಗೆ ಯಾವುದೆಲ್ಲ ಎಷ್ಟೆಲ್ಲ ಸಬ್ಸೆಟ್ ಬರೆಯೋಕ್ಕಾಗುತ್ತೆ ಎಲ್ಲನೂ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾವು ಆಲ್ರೆಡಿ ನಾವು ಪ್ರಾಪರ್ಟೀಸ್ ಆಫ್ ಸಬ್ಸೆಟ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎಂಟಿ ಸೆಟ್ ಅನ್ನೋದು ಯಾವಾಗಲೂ ಯಾವ ಸೆಟ್ಟೇ ಬೇಕಾದ್ರೂ ಇರಲಿ, ಸೆಟ್ ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಸಣ್ಣದಾಗಿರಲಿ, ಎಂಟಿ ಸೆಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎನಿ ಸೆಟ್ ಯು ಟೇಕ್, ಇಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್. ಬಿಕಾಸ್ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು ಅನ್ನೋದು ಒಂದಷ್ಟೇ ಕಂಡೀಷನ್ ಇರೋದು ಸಬ್ಸೆಟ್ಟಿಗೆ. ಯಾವುದೇ ಎಲಿಮೆಂಟ್ ಇಲ್ಲ ಅಂದಮೇಲೆ ಇಲ್ಲಿ ಇದು ಇದರಲ್ಲಿದೆ ಅಂತ ಹೇಳ್ಬೋದು. ಸೊ ಎಂಟಿ ಸೆಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್. ಇಲ್ಲಿ ನಮಗೆ ಕ್ವಶನ್ ನೋಡಿ ಸಬ್ಸೆಟ್ಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಎಂಟಿ ಸೆಟ್ ಈಸ್ ಎ ಸಬ್ಸೆಟ್. ಮತ್ತು ಇನ್ನೊಂದು ಹೋಲ್ ಸೆಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್. ಕೊಟ್ಟಿರೋ ಸೆಟ್ ಯಾವಾಗಲೂ ಒಂದು ಎ ಸೆಟ್ ಎ ಅಂತ ಕೊಟ್ಟಿದ್ದಾರೆ ಅಂದರೆ that set is always a subset of A itself. ಸೊ ಕೊಟ್ಟಿರೋ ಸೆಟ್ ಇದೇನೆ ಸಿಂಗಲ್ಟನ್ ಸೆಟ್ ಎ, ಸೊ ಇಟ್ಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎ. ಇನ್ನು ಬೇರೆ ಯಾವುದೇ ಸಬ್ಸೆಟ್ ಬರೆಯೋಕ್ಕಾಗಲ್ಲ, ಸೊ ಇಷ್ಟೇ ಬರೆಯೋಕ್ಕಾಗೋದು. ಸೊ ದೀಸ್ ಆರ್ ದ 2 ಸಬ್ಸೆಟ್ಸ್. ಸೊ ಸಬ್ಸೆಟ್ಸ್ ಲಿಸ್ಟ್ ಮಾಡಿ ಅಂತ ಹೇಳಿದ್ರು ನಾವು ಲಿಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ 2 ಎಲಿಮೆಂಟ್ ಇದೆ ಎ ಮತ್ತು ಬಿ ಅಂತ. ಇದ್ರ ಸಬ್ಸೆಟ್ಸ್ ಬರೆಯೋದಾದರೆ ಎಂಟಿ ಸೆಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎನಿ ಸೆಟ್. ಅದು ಇದಾಗಿರ್ಬೋದು ಇನ್ಯಾವುದೋ ಆಗಿರ್ಬೋದು. ಎಂಟಿ ಸೆಟ್ ಇಸ್ ಆಲ್ವೇಸ್ ಎ ಸಬ್ಸೆಟ್. ಸೊ ಅದು ಫಸ್ಟ್ ಅದನ್ನು ಬರ್ಕೋತೀವಿ. ನೆಕ್ಸ್ಟ್ ಇಲ್ಲಿ ಆನ್ಸರ್ ನೋಡಿ, ಎಂಟಿ ಸೆಟ್ ಬರ್ದಾಯಿತು. ನೆಕ್ಸ್ಟ್ ಸಬ್ಸೆಟ್ಸ್ ಹೇಗೆ ಬರಿಬೇಕು? ಸಬ್ಸೆಟ್ಸ್ ಆರ್ ಸೆಟ್ಸ್. ಫಸ್ಟ್ ಆಫ್ ಆಲ್ ಸೆಟ್ ಫಾರ್ಮಲ್ಲಿ ಬರಿಬೇಕು. ಸಿಂಗಲ್ ಎಲಿಮೆಂಟ್ಸ್ ಚೂಸ್ ಮಾಡಿ ಬರಿಬೋದು ಫಸ್ಟಿಗೆ. ಸೆಟ್ ಹ್ಯಾವಿಂಗ್ 1 ಎಲಿಮೆಂಟ್ ಎ ಅದೊಂದು ಸಬ್ಸೆಟ್ ಆಯಿತು. ಸೆಟ್ ವಿತ್ 1 ಎಲಿಮೆಂಟ್ ಬಿ ಅದೊಂದು ಸಬ್ಸೆಟ್. ಇನ್ನೊಂದು ಸಿ ಇದ್ದರೆ ಇನ್ನೊಂದು ಸಿ ಅಂತಲೂ ಬರಿಬೋದು. ಸೆಟ್ ಹ್ಯಾವಿಂಗ್ ಓನ್ಲಿ 1 ಎಲಿಮೆಂಟ್ ಸಿ ಅದು ಕೂಡ ಸಬ್ಸೆಟ್ಟೇ. ಸಬ್ಸೆಟ್ ಆಗಬೇಕಾದ್ರೆ ಏನು ಕಂಡೀಷನ್ ಇದ್ರದ್ದು? ಇದು ಕೊಟ್ಟಿರೋ ಸೆಟ್ಟಿನ ಸಬ್ಸೆಟ್ ಆಗಬೇಕಾದ್ರೆ ಒಂದೇ ಒಂದು ಕಂಡೀಷನ್ ಅಂದರೆ ನೀವೇನು ಸೆಟ್ ಬರೀತೀರ ಸಬ್ಸೆಟ್ ಅಂತ ಹೇಳ್ಕೊಂಡು ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. ಇಲ್ಲಿ ಏನು ಬರ್ತಿದ್ದೀರಾ? ಫಸ್ಟಿಗೆ ಎ ಇಲ್ಲಿದೆಯಲ್ಲ, ಸಬ್ಸೆಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಬಿ ಅಂತ ಬರ್ತಿದ್ದೀರಾ, ಇಲ್ಲಿದೆ. ಸೊ ಅದು ಸಬ್ಸೆಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಹೋಲ್ ಸೆಟ್, ಕೊಟ್ಟಿರೋ ಸೆಟ್ಟನ್ನೇ ಬರಿತೀವಿ. ಇನ್ನೇನು ಬರೆಯೋಕ್ಕಾಗಲ್ಲ ಅಂದರೆ ಕೊಟ್ಟಿರೋ ಸೆಟ್ಟನ್ನು ಲಾಸ್ಟಲ್ಲಿ ಬರಿತೀವಿ. ಇದೂ ಇದ್ರದ್ದೇ ಸಬ್ಸೆಟ್. ಬಿಕಾಸ್ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲೂ ಕೂಡ ಇದೆ. ಅಷ್ಟೇ ಕಂಡೀಷನ್ ನೀವು ಚೆಕ್ ಮಾಡಬೇಕಾಗಿರೋದು. ಬಟ್ ಬರೀ ಎ ಕಾಮ ಬಿ ಅಂತ ಬರಿಬೇಡಿ. ಸೆಟ್ ಅದರ ಹೆಸರಲ್ಲೇ ಸೆಟ್ ಅಂತ ಇದೆ ಅಂದಮೇಲೆ ಫ್ಲವರ್ ಬ್ರ್ಯಾಕೆಟಲ್ಲಿ ಯಾವಾಗಲೂ ಅದನ್ನು ಎನ್ಕ್ಲೋಸ್ ಮಾಡಲೇಬೇಕು. ಬರೀ ಎ ಕಾಮ ಬಿ ಅಂತ ಬರಿತೀರಾ ಅಂದರೆ ನೀವು ಯಾವ ಸಿಂಬಲ್ ಯೂಸ್ ಮಾಡಬೇಕು? ಬಿಲಾಂಗ್ಸ್ ಟು ಸಿಂಬಲ್ನ ಬೆಸ್ಟ್ ಸೂಟ್ ಆಗುತ್ತೆ. ಆವಾಗ ನೀವೇ ಆಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ. ಸಬ್ಸೆಟ್ ಹೆಸರಲ್ಲೇ ಸೆಟ್ ಇರೋದ್ರಿಂದ ಫ್ಲವರ್ ಬ್ರ್ಯಾಕೆಟ್ಸ್ನ ಮರಿಬೇಡಿ. ನೆಕ್ಸ್ಟ್ ಇಲ್ಲೊಂದು ಸೆಟ್ ಇದೆ, ಇದ್ರದ್ದು ಸಬ್ಸೆಟ್ಸ್ ಬರಿಬೇಕು. ಫಸ್ಟ್ ಯಾವಾಗಲೂ ಏನು ಬರಿತೀರಾ? ಎಂಟಿ ಸೆಟ್ ಬರಿತೀರಾ. ಆಮೇಲೆ ಒಂದೊಂದೇ ಎಲಿಮೆಂಟ್ ತಗೊಳ್ಳಿ. 1 ಇದೊಂದು ಸೆಟ್ ಫಾರ್ಮ್ ಮಾಡಿ, 2 ನೆಕ್ಸ್ಟ್ ಎಲಿಮೆಂಟ್ ಇದೊಂದು ಸೆಟ್ ಫಾರ್ಮ್ ಮಾಡಿ, 3 ನೆಕ್ಸ್ಟ್ ಎಲಿಮೆಂಟ್ ಇದೊಂದು ಸೆಟ್ ಫಾರ್ಮ್ ಮಾಡಿ. ಇವಾಗ ನೋಡಿ ಇಲ್ಲಿ 3 ಎಲಿಮೆಂಟ್ ಇರೋದ್ರಿಂದ 2 ಎಲಿಮೆಂಟನ್ನು ಪಿಕ್ ಮಾಡಿ ಒಂದು ಸೆಟ್ ಫಾರ್ಮ್ ಮಾಡ್ಬೋದು. ಸೊ 2 ಎಲಿಮೆಂಟ್ ಚೂಸ್ ಮಾಡಿ ಒಂದು ಸೆಟ್ ಫಾರ್ಮ್ ಮಾಡಿ. 1 2 ಒಂದು ಸಲ ತೊಗೊಂಡೆ, ಆಮೇಲೆ 2 3 ಒಂದು ಸಲ ತೊಗೋಬೋದು, 1 3ನೂ ಒಂದು ಸಲ ತೊಗೋಬೋದು. ಈ ಥರ 3 ಸೆಟ್ ಸಿಕ್ತು. ಬೇರೆ ಯಾವುದಾದ್ರೂ ಪಾಸಿಬಿಲಿಟಿ ಇದ್ದರೆ
ಅದನ್ನು ಚೂಸ್ ಮಾಡ್ಬೋದು ನೀವು. ಇವಾಗ ಇನ್ನೊಂದು ಎಲಿಮೆಂಟ್ 4 ಇದೆ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀರಾ ನೀವು 3 ಎಲಿಮೆಂಟಿದು ಸೆಟ್ ಚೂಸ್ ಮಾಡ್ತೀರಾ. 1 2 3 ಒಂದು ಸಲ ತಗೋತೀರಾ, 1 2 3 4 ಒಂದು ಸಲ ತಗೋತೀರಾ, ಆಮೇಲೆ 1 3 4 ಒಂದು ಸಲ ತಗೋತೀರಾ. ಹಾಗೆ ನೀವು ಕಾಂಬಿನೇಷನ್ಸ್ ಟ್ರೈ ಮಾಡ್ಬೋದು 3 ಎಲಿಮೆಂಟ್ಸ್ ಇದು. ಸೊ ಆಮೇಲೆ ಲಾಸ್ಟಿಗೆ ಏನು ಮಿಕ್ಕಿಲ್ಲ ಅಂದರೆ ಕೊಟ್ಟಿರೋ ಸೆಟ್ಸ್ನ ಹಾಗೆ ಬರೀತೀರಾ 1 2 3. ಸೊ ಟೋಟಲ್ ಎಷ್ಟಾಯಿತು ನಮಗೆ 8 ಸಬ್ಸೆಟ್ ಸಿಕ್ಕಿದೆ ಇದಕ್ಕೆ ಕೊಟ್ಟಿರೋ ಸೆಟ್ಟಿಗೆ. ನೆಕ್ಸ್ಟ್ ಎಂಟಿ ಸೆಟ್ ಕೊಟ್ಟಿದ್ದಾರೆ. ಎಂಟಿ ಸೆಟ್ಗೆ ಏನು ಎಲಿಮೆಂಟೇ ಇಲ್ಲ ಅಂದಮೇಲೆ ಈ ಥರ ಒನ್ ಎಲಿಮೆಂಟ್ ಸೆಟ್ 2 ಎಲಿಮೆಂಟ್ ಸೆಟ್ ಎಲ್ಲ ಲಿಸ್ಟ್ ಮಾಡೋಕ್ಕಾಗಲ್ಲ. ಕೊಟ್ಟಿರೋ ಸೆಟ್ ಅಷ್ಟೇ ಬರೆಯೋಕ್ಕಾಗೋದು. ಎಂಟಿ ಸೆಟ್ ಮಾತ್ರ ಅದರದ್ದು ಸಬ್ಸೆಟ್. ಸೊ ಈ ಸಬ್ಸೆಟ್ಸ್ನೆಲ್ಲ ನಾವು ಒಂದು ಸೆಟ್ ಒಳಗಡೆ ಹಾಕಿದ್ರೆ ಈ ಸೆಟ್ಟಿಗೆ ನಾವು ಪವರ್ ಸೆಟ್ ಅಂತ ಕರಿತೀವಿ. ಸಬ್ಸೆಟ್ಸ್ ಎಲ್ಲ ಫಸ್ಟ್ ಲಿಸ್ಟ್ ಮಾಡಬೇಕು. ಆಮೇಲೆ ಅದನ್ನು ಫ್ಲವರ್ ಬ್ರ್ಯಾಕೆಟ್ ಒಳಗೆ ಒಂದು ಸೆಟ್ ಫಾರ್ಮಲ್ಲಿ ಬರೆದ್ರೆ ಅದಕ್ಕೆ ಪವರ್ ಸೆಟ್ ಡೆಫಿನಿಷನ್ ನಾನು ಆಲ್ರೆಡಿ ಪ್ರಾಪರ್ಟೀಸ್ ಆಫ್ ಸಬ್ಸೆಟ್ಸಲ್ಲಿ ಹೇಳಿದ್ದೀನಿ. ಇಲ್ಲಿ ಎಕ್ಸಾಂಪಲ್ ಥ್ರೂ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಫಸ್ಟು ಸಬ್ಸೆಟ್ಸ್ನೆಲ್ಲ ಬರಿಬೇಕು, ಅದನ್ನು ಒಂದು ಸೆಟ್ ಮಾಡಬೇಕು. ಅದು ಪವರ್ ಸೆಟ್ ಆಫ್ ಎ ಗಿವನ್ ಸೆಟ್. ಪವರ್ ಸೆಟ್ ನೀವು ಬರೆದಿರೋದು ಎಲ್ಲ ಸಬ್ಸೆಟ್ಸ್ ಆಯಿತಾ ನಿಮ್ಮದು ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ಒಂದು ಸೆಟ್ಟಲ್ಲಿ n ಎಲಿಮೆಂಟ್ಸ್ ಇದ್ದರೆ, ಇದನ್ನು ನಾವು ಪ್ರಾಪರ್ಟೀಸ್ ಆಫ್ ಸಬ್ಸೆಟ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ 2 ಪವರ್ n ಸಬ್ಸೆಟ್ಸ್ ಇರುತ್ತೆ. ಈಗ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ 1. 2 ಪವರ್ 1 ಅಂದರೆ ಎಷ್ಟು 2. ಸೊ ಇದಕ್ಕೆ 2 ಸಬ್ಸೆಟ್ ಸಿಕ್ಕಿದೆ. ಸೊ ಬರೆದಿರೋ ಆನ್ಸರ್ ಕರೆಕ್ಟ್ ಇದೆ. ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ 2. 2 ಪವರ್ n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್. 2 ಪವರ್ 2 ಎಷ್ಟು 4. ಸೊ 4 ಸಬ್ಸೆಟ್ ಸಿಕ್ಕಿದೆ. ಇಲ್ಲೆಷ್ಟು ಎಲಿಮೆಂಟ್ಸ್ ಇದೆ 3. 2 ಪವರ್ 3 ಎಷ್ಟು 8. ಅದಕ್ಕೆ 8 ಸಬ್ಸೆಟ್ ಸಿಕ್ಕಿದೆ ನಮಗೆ. ಸೊ ಬರೆದಿರೋ ಸಬ್ಸೆಟ್ಸ್ ನಂಬರ್ ಕರೆಕ್ಟ್ ಇದೆ. ಇದು ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ 0. ಸೊ 2 ಪವರ್ 0 ಅಂದರೆ ಎಷ್ಟು 2 ಪವರ್ 0 ಅಂದರೆ 1 ಅಲ್ವಾ. ಎನಿ ನಂಬರ್ ಟು ದ ಪವರ್ 0 is 1. ಸೊ ದೇರ್ ಇಸ್ ಓನ್ಲಿ 1 ಸಬ್ಸೆಟ್ ಫಾರ್ ದ ಗಿವನ್ ಸೆಟ್. ದಿಸ್ ಇಸ್ ಹೌ ಯು ವೆರಿಫೈ ನಿಮ್ಮ ಆನ್ಸರ್. ನಂಬರ್ ಆಫ್ ಸಬ್ಸೆಟ್ಸ್ ಬರ್ದಿರೋದು ಎಲ್ಲ ಸಬ್ಸೆಟ್ಸ್ ಬರ್ದಿರೋ ಇಲ್ವಾ ಅಂತ ಈ ಥರ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಯೂನಿವರ್ಸಲ್ ಸೆಟ್ ಬಗ್ಗೆನೂ ಕಲ್ತಿದ್ದೀವಿ, ನೆನಪಿದೆ ಅನ್ಕೋತೀನಿ. ಯೂನಿವರ್ಸಲ್ ಸೆಟ್ ನೀವು ಯಾವುದೆಲ್ಲ ಸೆಟ್ ಬಗ್ಗೆ ಮಾತಾಡ್ತಿರ್ತೀರ ಅದೆಲ್ಲವನ್ನು ಹೊಂದಿರುವಂಥ ಬಿಗ್ಗೆಸ್ಟ್ ಸೆಟ್. ಓಕೆ, ಅದು ಯೂನಿವರ್ಸಲ್ ಸೆಟ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲೇನು ಕ್ವಶನ್ ಇದೆ ಅಂದರೆ, ವಾಟ್ ಯೂನಿವರ್ಸಲ್ ಸೆಟ್ ವುಡ್ ಯು ಪ್ರಪೋಸ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್. ಇದೊಂದು ಸೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ ಅಂದರೆ ಯೂನಿವರ್ಸಲ್ ಸೆಟ್ ಆಗಿ ಏನನ್ನ ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಫಸ್ಟ್ ಕ್ವಶನ್, ಸೆಟ್ ಆಫ್ ಆಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇವಾಗ ಕ್ಲಾಸಲ್ಲಿ. ಸೊ ಇದಕ್ಕೆ ಯಾವುದು ಯೂನಿವರ್ಸಲ್ ಸೆಟ್ ಬೆಸ್ಟ್ ಚೂಸ್ ಮಾಡ್ಬೋದು ಅಂದರೆ ಯಾವುದು ಸೂಟ್ ಆಗ್ಬೋದು, ಇದಕ್ಕಿಂತ ದೊಡ್ಡದಿರಬೇಕು ಅಷ್ಟೇ. ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಅಲ್ಲಿರಬೇಕು. ಐ ಕ್ಯಾನ್ ಚೂಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಲ್ವಾ. ಎಲ್ಲ ಟ್ರಯಾಂಗಲ್ಸ್ ತಗೊಂಡ್ರೆ ಇದೊಂದು ಯೂನಿವರ್ಸಲ್ ಸೆಟ್ ಆಗುತ್ತೆ ಇದಕ್ಕೆ ಡಿಸ್ಕಷನ್ಗೆ. ಅಲ್ಲಿ ಈ ಎಲ್ಲ ಟ್ರಯಾಂಗಲ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ನ ನಾವು ಯೂನಿವರ್ಸಲ್ ಸೆಟ್ಟಾಗಿ ಡಿಸ್ಕಸ್ ಮಾಡ್ಬೋದು. ಅದೇ ಥರ ಐಸೋಸೆಲಿಸ್ ಟ್ರಯಾಂಗಲ್ಸ್ ಅಂತ ಇದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಯಾವ ಯೂನಿವರ್ಸಲ್ ಸೆಟ್ಟನ್ನು ನೀವು ಚೂಸ್ ಮಾಡ್ಬೋದು. ಅಗೇನ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ನೇ ನೀವು ಯೂನಿವರ್ಸಲ್ ಸೆಟ್ಟಾಗಿ ಚೂಸ್ ಮಾಡ್ಬೋದು. ಬಿಕಾಸ್ ಎಲ್ಲ ಐಸೋಸೆಲಿಸ್ ಟ್ರಯಾಂಗಲ್ ಆಗಿರ್ಬೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ಬೋದು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು, ಯಾವುದೇ ಥರದ ಟ್ರಯಾಂಗಲ್ಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸಲ್ಲಿ ಬಂದೇ ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಯೂನಿವರ್ಸಲ್ ಸೆಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸಸೈಸಲ್ಲಿ 1.3 ಇದು. ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಗಿವನ್ ದ ಸೆಟ್ಸ್, ಇಲ್ಲಿ ಸೆಟ್ ಕೊಟ್ಟಿದ್ದಾರೆ ನೋಡಿ. A 1 3 5 ಇದೆ, B 2 4 6 ಇದೆ, C 0 2 4 6 8 ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಯೂನಿವರ್ಸಲ್ ಸೆಟ್. ಈ 3 ಸೆಟ್ ಡಿಸ್ಕಸ್ ಮಾಡ್ತಿದ್ದಾರೆ. ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಒಂದೇ ಸೆಟ್ ಇತ್ತು, ರೈಟ್ ಟ್ರಯಾಂಗಲ್ ಆಗಿರ್ಬೋದು, ಐಸೋಸೆಲಿಸ್ ಟ್ರಯಾಂಗಲ್ ಆಗಿರ್ಬೋದು. ಇಲ್ಲಿವಾಗ ಡಿಸ್ಕಷನಲ್ಲಿರೋದು 3 ಸೆಟ್ಸ್. ಇದಕ್ಕೆ 3ಗೂ ಸೇರಿ ಯಾವ ಯೂನಿವರ್ಸಲ್ ಸೆಟ್ ಸೂಟ್ ಆಗುತ್ತೆ, ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. 0 1 2 3 5 3 4 5 6 ಸೂಟ್ ಆಗುತ್ತಾ? ಹೇಗೆ ಚೆಕ್ ಮಾಡಬೇಕು ಅಂದರೆ, ಕೊಟ್ಟಿರೋ ಎಲ್ಲ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಇಲ್ಲೂ ಇರಬೇಕು, ಆವಾಗ ಮಾತ್ರ ಅದು ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಇಸ್ ದ ಬಿಗ್ಗೆಸ್ಟ್ ಸೆಟ್ ವೆರ್ ಆಲ್ ಸೆಟ್ಸ್ ದಟ್ ಯು ಆರ್ ಡಿಸ್ಕಸಿಂಗ್, ಏನೆಲ್ಲ ಸೆಟ್ ಬಗ್ಗೆ ಮಾತಾಡ್ತಿದ್ದೀರಾ ಅದೆಲ್ಲ ಅದರದ್ದು ಸಬ್ಸೆಟ್ಸ್ ಆಗಿರಬೇಕು.
ದಟ್ ಈಸ್ ದ ಕಂಡೀಷನ್. 135 ಇದೆಯಾ? ಇದೆ. 246 ಇದೆಯಾ? ಇದೆ. 02468 ಇದೆಯಾ? 02468 ಇಲ್ಲ. ಸೊ ದಿಸ್ ಯು ಕಾಂಟ್ ಕನ್ಸಿಡರ್ ದಿಸ್ ಆ್ಯಸ್ ಅ ಯೂನಿವರ್ಸಲ್ ಸೆಟ್. ಎಂಟಿ ಸೆಟ್ ಖಂಡಿತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯೂನಿವರ್ಸಲ್ ಸೆಟ್ ಅಂತ. ಬಿಕಾಸ್ ಇಲ್ಲಿರೋ ಯಾವ ಎಲಿಮೆಂಟ್ಸು ಆ ಸೆಟ್ಟಲ್ಲಿ ಇಲ್ಲ ಅಂದಮೇಲೆ ಅದು ಬಿಗ್ಗೆಸ್ಟ್ ಸೆಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಯೂನಿವರ್ಸಲ್ ಸೆಟ್ ಒಂಥರ ಬಾಸ್ ಇದ್ದಂಗೆ, ಎಲ್ಲನೂ ಅದರ ಕಂಟ್ರೋಲಲ್ಲಿ ಇರುತ್ತೆ. ಆ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯೂನಿವರ್ಸಲ್ ಸೆಟ್ಟಲ್ಲಿ ಎಲ್ಲರೂ ಬರ್ತಾರೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಥರ್ಡ್ ಸೆಟ್ ನೋಡಿ. 135 ಇದೆಯಾ? ಇದೆ. 246 ಇದೆಯಾ? ಇದೆ. 02468 ಇದೆಯಾ? 02468 ಕೂಡ ಇದೆ. ಸೊ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಯೂನಿವರ್ಸಲ್ ಸೆಟ್. ಯು ಡೋಂಟ್ ಬಾದರ್. ಈ ಬಾಸ್ ಬೇರೆ ಕಂಪ್ನಿನೂ ಹ್ಯಾಂಡಲ್ ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ತಲೆಗೆಡ್ಸ್ಕೊಳ್ಳೋದು ಬೇಡ. ಇಲ್ಲಿ ಕೊಟ್ಟಿರೋ ಅಂಥವ್ರನ್ನ ಇವ್ರು ಹ್ಯಾಂಡಲ್ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಇದ್ದಾರೆ ಇಲ್ಲಿ, ಯು ಡೋಂಟ್ ವರಿ ಅಬೌಟ್ ದೆಮ್. 9, 10 ಇದೆ, ಹ್ಯಾಂಡಲ್ ಮಾಡ್ತಾ ಇದೆ. ಬಟ್ ವಾಟ್ ಈಸ್ ದ ಕಂಡೀಷನ್ ಫಾರ್ ದ ಯೂನಿವರ್ಸಲ್ ಸೆಟ್? ನಿಮಗೆ ಏನೆಲ್ಲ ಸೆಟ್ ಕೊಟ್ಟಿದ್ದಾರೆ ಅದು ಇದರ ಅಂಡರಲ್ಲಿ ಬರಬೇಕು ಅಷ್ಟೇ. ಈ 3 ಸೆಟ್ ಎ ಬಿ ಸಿ ಇದರ ಅಂಡರಲ್ಲಿದೆ, ಅಂದರೆ ಇದರೊಳಗಡೆ ಇದೆ. ಸೊ ನಾವು ಇದನ್ನು ಯೂನಿವರ್ಸಲ್ ಸೆಟ್ ಅಂತ ಪ್ರಪೋಸ್ ಮಾಡ್ಬೋದು. ಇದು ಕೂಡ ಯೂನಿವರ್ಸಲ್ ಸೆಟ್ ಆಗೋಕ್ಕಾಗಲ್ಲ. ಯಾಕೆ? 0 ಇಲ್ಲ ಅಲ್ವಾ? ಇಲ್ಲಿ 0 ಇಲ್ಲ. ಸೊ ದಿಸ್ ಕೆನಾಟ್ ಬಿ ದ ಬಾಸ್. ಕರೆಕ್ಟ್? ಓಕೆ, ಅಲ್ಲಿಗೆ ನಾವು ಎಕ್ಸಸೈಸ್ 1.3 ಕಂಪ್ಲೀಟ್ ಮಾಡಿದ್ದೀವಿ. ಐ ಥಿಂಕ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಟ್ ಆಫ್ ಕೆಲವು ಸ್ಪೆಷಲ್ ಸೆಟ್ಸ್ ಅಂದರೆ ಇಂಟರ್ವಲ್ಸ್ ಬಗ್ಗೆ ಕಲಿಯೋಕ್ಕೆ ಹೋಗ್ತೀವಿ. ದೇ ಆರ್ ನಥಿಂಗ್ ಬಟ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್. ಕೆಲವು ಬೇಸಿಕ್ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ನೋಡ್ತೀವಿ. ಇಂಟರ್ವಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದ್ರಲ್ಲಿ 1 ಮಾರ್ಕ್ ಕ್ವಶನ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ ಬರುತ್ತೆ. ಯೂಶ್ವಲಿ ಅಲ್ಲಿಂದ ಕೇಳೋ ಚಾನ್ಸಸ್ ಇದೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ. ಸೊ ಅದಕ್ಕೆ ನಾವು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.